ಬೆಳಗಾವಿದೊಳಗೆ ಕಾಂಗ್ರೆಸ್ ಬಾಪು ಜೈ ಭೀಮ್ ಸಂವಿಧಾನ ಈ ಕಾರ್ಯಕ್ರಮ ನೋಡ್ರಿ, ಗಾಂಧಿಗೂ ಅವ್ರ ಸಂಬಂಧ ಇಲ್ಲ. ನಕಲಿ ಗಾಂಧಿಗಳ ಸಮಾವೇಶ ಅದು. ಎಲ್ಲಿ ಗಾಂಧಿ ಐತಿ, ಎಲ್ಲಿ ಅಡ್ಡ ಹೆಸರು ಐತ್ರಿ? ನೆಹರೂಗೂ ಇದ್ದಿದ್ದಿಲ್ಲ. ಅವ ಯಾರು ಇಂದಿರಾ ಗಾಂಧಿ ಲಗ್ನ ಅದು ಗಂಡಗನ ಹೆಸರು ಅವ ಯಾವನೋ ಖಾನ್ ಅಂತ ಹೇಳಿ, ಫಿರೋಜ್ ಖಾನ್. ಅವ ಯಾವಾಗ ಗಾಂಧಿ ಯಾವುದೋ ಗೊತ್ತಿಲ್ಲ. ಎಲ್ಲ ಅಫಿಡೇವಿಟ್ ಮಾಡಿಕೊಂಡು ಮೋಸ ಮಾಡ್ಕೊತ ಬಂದಾರ ದೇಶಕ್ಕೆ. ಮತ್ತು ಅಂಬೇಡ್ಕರ್ ಅವರಂತೂ ಮೊದಲೇ ಹೇಳ್ಯಾರ. ಏನು ಹೇಳ್ಯಾರಂದ್ರೆ, ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಉರಿತಿರೋ ಬೆಂಕಿಯ ಮನೆ. ಯಾರು ದಲಿತರು ಯಾರೂ ಕಾಂಗ್ರೆಸ್ ಸೇರಬಾರ್ದು. ಕಾಂಗ್ರೆಸ್ನಿಂದ ದಲಿತರಿಗೆ ಎಂದೂ ಒಳ್ಳೆಯದಾಗೋದಿಲ್ಲ. ನನ್ನನ್ನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ನಾನು ಅನೇಕ ಬದಲಾವಣೆಗಳು ಸಂವಿಧಾನದಲ್ಲಿ ತರಬೇಕಂತೇಳಿ ಭಾಳ ನನ್ನ ಮನಸ್ಸಿನ ವಿರುದ್ಧ ಅನೇಕ ನಿರ್ಣಯ ತೊಗೊಂಡೆ. ಕಾಶ್ಮೀರದ 370 ಕೊಡೋದಕ್ಕೆ ಬಾಬಾ ಸಾಹೇಬರು ವಿರೋಧಿದ್ದರು. ಮತ್ತು ಮೈನಾರಿಟಿ ಏನು ಬೋರ್ಡು ನಿಗಮ ಮಾಡಲಿಕ್ಕೂ ಅಲ್ಪಸಂಖ್ಯಾತ ನಿಗಮಕ್ಕೂ ಅವರು ವಿರೋಧ ಇದ್ದರು. ಅಲ್ಲಿಂದ ಬಾಬಾ ಸಾಹೇಬರು ಎಲ್ಲೂ ಜಾತ್ಯತೀತ ಸೆಕ್ಯುಲರ್ ಅನ್ನುವಂಥ ಶಬ್ದ ಸೇರಿಸಿರಲಿಲ್ಲ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ತೊಗೊಂಡ್ರು, ರಾಜೀವ್ ಗಾಂಧಿ ತೊಗೊಂಡ, ನೆಹರು ತೊಗೊಂಡ, ಎಲ್ಲ ತಾವೇ ತೊಗೊಂಡ್ರು. ತಾವೇ ಪ್ರಧಾನಮಂತ್ರಿಗಳು ತಾವೇ ಘೋಷಣೆ ಮಾಡಿಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಸಿಕ್ತಂದ್ರೆ, ಮೊರಾರ್ಜಿ ಭಾಯ್ ದೇಸಾಯಿ ಏನು ವಾಜಪೇಯಿ ಅದ್ವಾನಿಯವರು ಆ ಒಂದು ಸರ್ಕಾರದಲ್ಲಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಂಟ್ರಲ್ ಹಾಲ್ನಲ್ಲಿ ಫೋಟೋ ಇರಲಿಲ್ಲ. ಅದು ಸಹಿತ ನಮ್ಮ ಸರ್ಕಾರ ಬಂದಾಗನೇ ಕೇಂದ್ರದಾಗ ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ ಬಂದಾಗ ಬಾಬಾ ಸಾಹೇಬರು ಫೋಟೋ ಹಾಕಿದ್ರು. ಬಾಬಾ ಸಾಹೇಬರಿಗೆ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಸ್ಥಳ ಕೊಡಲಿಲ್ಲ. ಯಾವ ರೀತಿ ಬಾಬಾ ಸಾಹೇಬರ ಪಾರ್ಥಿವ ಶರೀರ ಮುಂಬೈಗೆ ತರಲಿಕ್ಕೆ ವಿಮಾನಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ, ಅವ್ರ ಸ್ವಂತ ಕಾರ್ ಮಾರಿ 5,000 ರೂಪಾಯಿ ತೊಗೊಂಡು. ಅದೇ ರಮೇಶ್ ಕುಮಾರ್ ನಮ್ಮ ಎಕ್ಸ್ ಸ್ಪೀಕರ್ ವಿಧಾನಸಭೆಯಲ್ಲಿ ಅವ್ನ ರೆಕಾರ್ಡ್ ಹೇಳ್ಯಾರಲ್ಲ, ಅವರ ಅಂತ್ಯಕ್ರಿಯೆಗೆ ಸಹಿತ ಇವ್ರಿಗೆ ವ್ಯವಸ್ಥೆ ಮಾಡಲಿಲ್ಲ. ಒಂದು ಚೌಪಾಟಿಯಲ್ಲಿ ದಾದರ್ನ ಒಂದು ಮೂಲೆಯಲ್ಲಿ ಬಾಬಾ ಸಾಹೇಬರ ಅಂತ್ಯಕ್ರಿಯೆ ಆಯಿತು. ಇವತ್ತೇನಾದರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಪಂಚತೀರ್ಥಗಳನ್ನು ಮಾಡಿ ಬಾಬಾ ಸಾಹೇಬ್ರು ಕಲಿತಂಥ ಲಂಡನ್ನ ಅವರ ಶಾಲೆ ಕೋಣೆ ಇರ್ಬೋದು, ಅಧ್ಯಯನ ಮಾಡಿದ ಕೋಣೆ ಇರ್ಬೋದು, ಅವರ ಕೊನೆ ಉಸಿರೆಳೆದಂಥ ದಿಲ್ಲಿ ಮನೆ ಇರ್ಬೋದು, ಮಾವು ಮಧ್ಯಪ್ರದೇಶದ ಮಾವುದಲ್ಲಿ ಅಲ್ಲಿ ಜನ್ಮ ಎಲ್ಲಿ ಆಗಿತ್ತು ಬಾಬಾ ಸಾಹೇಬ್ರದ್ದು, ಅದನ್ನು ಈ ರೀತಿ 5 ತೀರ್ಥಕ್ಷೇತ್ರ ಮಾಡೋದವ್ರು ನರೇಂದ್ರ ಮೋದಿಯವರು. BJP ಬಂದ ಮ್ಯಾಗ ಒಂದೂ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಹೀನ ಕೆಲಸ ಮಾಡಿಲ್ಲ. ಏನಾರೇ ತಿದ್ದುಪಡಿ ಹೈಯೆಸ್ಟ್ ಕಾಂಗ್ರೆಸ್ನವ್ರು ಸುಮಾರು 70ಕ್ಕಿಂತ ಹೆಚ್ಚು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರೆ ಕಾಂಗ್ರೆಸ್ಸು. ಈಗ ಜೈ ಭೀಮನ್ನಲ್ಲಕ್ಕೂ ಅವರಿಗೆ ಅನರ್ಹರಿದ್ದಾರೆ. ಗಾಂಧಿ ತತ್ವಗಳನ್ನು ಇವರು ಪಾಲಿಸೇ ಇಲ್ಲ. ಗಾಂಧಿ ಏನು ಹೇಳಿದ್ದ? ಸ್ವಾತಂತ್ರ್ಯ ಸಿಕ್ಕೊಳ್ಳೇನೆ ಕಾಂಗ್ರೆಸ್ ವಿಸರ್ಜನೆ ಮಾಡುತ್ತೆ ಹೇಳಿದ್ರು. ಇಂಥ ನಾಟಕ ಕಂಪ್ನಿ ಇವರೆಲ್ಲ ಈಗ ಟೊಪ್ಪಿಗೆ ಹಾಕ್ಕೊಂಡು ಜೈ ರಾಮ್ ಅಂತ ಕೊಂಡಿರ್ತಾರಲ್ಲ, ನಾಚಿಕೆ ಅವ್ರಿಗೆ. ಸೋನಿಯಾ ಗಾಂಧಿಗೆ ಏನು ಸಂಬಂಧ ರೀ? ಅವರೆಲ್ಲ ಒರಿಜಿನಲ್ ಗಾಂಧಿಗಳಂತ. ಗೋಡ್ಸೆಯವ್ರು ಹೊಡೆದಿದ್ದು ಒಂದೇ ಗಾಂಧಿ ಇನ್ನೇ 2 ಗೋಳಿ ಎಲ್ಲಿಯೂ ಬಂದವು. ಗಾಂಧಿಯ ಶರೀರದಲ್ಲಿ 3 ಗೋಳಿ ಅದು. 1 ಗೋಲಿ ನಾಥುರಾಮ್ ಗೋಡ್ಸೆ ಅಂದು ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಳಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರೂಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕನ್ನುವಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸೋದವರು ಗೋಡ್ಸೆನ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳು ಯಾರು? ಇದು ಕೋರ್ಟ್ನಾಗ ಆಗಿದ್ದಿದ್ದು. ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ 2 ಗುಂಡುಗಳು ಯಾರು? ಹಂಗಾದ್ರೆ ನೆಹರೂನ ಹೊಡ್ಸೋಣ. ಗಾಂಧಿನ ಹೊಡ್ಸೋದವ್ರು ನೆಹರು. ನಾಥುರಾಮ್ ಗೋಡ್ಸೆ ಒಂದೇ ಹೊಡೆದಕ್ಕೆ 2 ಬೇರೆ ಕಡೆ ಬಂದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.